ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. 9ನೇ ತಾರೀಕು ಗುರುವಾರ ರಾಯರ ಪೂಜೆಯ ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋನಲ್ಲಿ ನಿಮಗೆ ಕೊಡ್ತೀನಿ. ಈ ಗುರುವಾರ ನೋಡಿ, ಯಾವುದೇ ಕಾರಣಕ್ಕೂ ರಾಯರ ಯಾವುದೇ ವ್ರತವನ್ನು ಹೊಸದಾಗಿ ಪ್ರಾರಂಭ ಮಾಡುವಂತಹವರು ಮಾಡಬೇಡಿ. ಮಾಡ್ತಾ ಇದ್ದರೆ, ಯಾವುದೇ ವ್ರತವನ್ನು ಮಾಡ್ತಾ ಇದ್ದರೆ ಮುಂದುವರಿಸ್ಕೊಂಡು ಹೋಗಬಹುದು. ಗುರುವಾರದ್ದು ಅಥವಾ 21 ದಿವಸದ್ದು ಹೊಸದಾಗಿ ಪ್ರಾರಂಭ ಮಾಡುವಂತಹವರು ಯಾವ ಹೊಸ ವ್ರತವನ್ನು ಕೂಡ ಪ್ರಾರಂಭ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ಅತ್ಯಂತ ಶುಭವಾಗಿ ಏನೂ ಈ ಗುರುವಾರ ಇಲ್ಲ. ನಾವು ರಾಯರ ಯಾವುದೇ ವ್ರತವನ್ನು ಪ್ರಾರಂಭ ಮಾಡುವಾಗ ಒಂದು ಒಳ್ಳೆಯ ಗುರುವಾರ ಪ್ರಾರಂಭ ಮಾಡಿಕೊಂಡಾಗ ಸಂಕಲ್ಪಗಳು ಬಹಳ ಬೇಗ ಈಡೇರುತ್ತೆ. ಹಾಗಾಗಿ ಈ ಗುರುವಾರ ಬೇಡ. ಇನ್ನು ನಿಮ್ಮ ಪೂಜೆ ಯಾವ ರೀತಿ ಇರಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ ನೋಡಿ, ನಾಳೆ ಗುರುವಾರ ಶುಭ ಸಮಯ ಪೂಜೆಗೆ 9ನೇ ತಾರೀಕು ಅಂತ ಹೇಳಿ ನೋಡುವಂತಹದ್ದಾದರೆ 5 ಗಂಟೆ 18 ನಿಮಿಷದಿಂದ 6 ಗಂಟೆ 10 ನಿಮಿಷದ ತನಕ ಶುಭವಾಗಿದೆ. ಈ ಸಮಯದಲ್ಲಿ ನೀವು ರಾಯರ ಮುಂದೆ ದೀಪಾರಾಧನೆ ಮಾಡುವಂತಹದ್ದು, ಸಂಕಲ್ಪ ಮಾಡಿಕೊಳ್ಳುವಂತಹದ್ದು ಮಾಡಬಹುದು. ಇನ್ನು ಎಷ್ಟು ದೀಪಗಳು ಯಥಾ ಪ್ರಕಾರ ರಾಯರ ಮುಂದೆ 2 ಬೆಳ್ಳಿ ಅಥವಾ ಹಿತ್ತಾಳೆ ದೀಪವನ್ನು, ಅಥವಾ ನೀವೇನು ಇಡ್ತೀರ ದೀಪಗಳನ್ನು, ಆ 2 ದೀಪಗಳ ಜೊತೆಯಲ್ಲಿ 5 ಮಣ್ಣಿನ ದೀಪಗಳನ್ನು ತಪ್ಪದೇ ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ಪೂಜೆಯ ವಿಧಾನ, ರಾಯರ ಪೂಜೆಯ ವಿಧಾನ ಅಂತ ಹೇಳಿ ಬಂದಾಗ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆಲ್ರಿಗೂ ಕೂಡ ಈಗ ಆಲ್ರೆಡಿ ನಾನು ಸುಮಾರಷ್ಟು ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಪ್ರತಿ ಗುರುವಾರ ರಾಯರ ಫೋಟೋವನ್ನು ಒರೆಸಬೇಕು, ಗಂಧವನ್ನು ಹಚ್ಚಬೇಕು. ರಾಯರಿಗೆ ವಿಭೂತಿ ಕುಂಕುಮ ಅದೆಲ್ಲವನ್ನು ಹಚ್ಚಲಿಕ್ಕೆ ಬರೋದಿಲ್ಲ. ರಾಯರಿಗೆ ತುಳಸಿ ಸಮರ್ಪಣೆ ಮಾಡಿ ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು ರಾಯರ ಮುಂದೆ ನಾನು ಹೇಳಿದ್ನಲ್ವ ಆ ರೀತಿ ದೀಪಗಳನ್ನು ಹಚ್ಕೊಳ್ಳೋದಕ್ಕೆ ತಯಾರಿ ಮಾಡಿಕೊಳ್ಳಿ. ಇದಾದ ಮೇಲೆ ಶ್ರೀಹರಿಯ ಪೂಜೆಯನ್ನು ಮರಿಬಾರ್ದು. ಹರಿ ಪೂಜೆ ಮಾಡಬೇಕು. ತುಳಸಿ ಗಿಡಕ್ಕೆ ಮೊದಲು ನಾವು ಪೂಜೆ ಪುನಸ್ಕಾರವನ್ನು ಅರ್ಪಣೆ ಮಾಡಿ, ನಂತರ ದೇವರ ಮನೆಯಲ್ಲಿ ಇಟ್ಟಂತಹ 2 ದೀಪಗಳನ್ನು ಕುಲದೇವರ ಸ್ಮರಣೆ ಮಾಡಿ ಹಚ್ಚಿ, ನಂತರ ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ 1 ಮಣ್ಣಿನ ದೀಪವನ್ನು ತುಪ್ಪ ಹಾಕಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಂಡಿರ್ತೀರ. ಅದನ್ನು ಹಚ್ಚಿ ರಾಯರ ಮುಂದೆ ಇಟ್ಟಂತಹ ದೀಪಗಳನ್ನು ಹಚ್ಕೊಂಡು ಊದ್ಗಡ್ಡೆಯಿಂದ ಧೂಪ ತೋರಿಸಿ ವಿಷ್ಣುವಿನ ಅಷ್ಟೋತ್ತರ, ರಾಯರ ಅಷ್ಟೋತ್ತರ, ರಾಯರ ಸ್ತೋತ್ರಗಳನ್ನು ಹೇಳಿಕೊಂಡು ಯಥಾಶಕ್ತಿ ರಾಯರಿಗೆ ಏನಾದರೂ ನೈವೇದ್ಯವನ್ನು ಅರ್ಪಣೆ ಮಾಡಿ ಪಂಚಾರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳುವಂತಹದ್ದನ್ನು ಮಾಡುವಂತಹದ್ದು. ಇದಿಷ್ಟು ರಾಯರ ಪೂಜೆ ಮಾಡುವಂತಹದ್ದು. ಇನ್ನು ಏನೇನೆಲ್ಲ ನೀವು ಒಂದಷ್ಟು ತಪ್ಪುಗಳನ್ನು ಮಾಡ್ತಾಯಿದ್ದೀರ ರಾಯರ ಪೂಜೆಯಲ್ಲಿ ಅಂತ ಹೇಳಿ ಹೇಳ್ತೀನಿ ನೋಡಿ. ಆದಷ್ಟು ಆ ತಪ್ಪುಗಳನ್ನು ತಿದ್ದುಕೊಳ್ಳಿ, ಬಹಳ ಬೇಗ ಕಷ್ಟಗಳು ಕಳೆಯುವಂತಹದ್ದು. ನಾನು ಸುಮಾರಷ್ಟು ವಿಡಿಯೋಸಲ್ಲಿ ನಿಮಗೆ ಹೇಳಿದ್ದೀನಿ, ರಾಯರ ಫೋಟೋ ತುಂಬ ಮನಸ್ಸಿಗೆ ಬಂದಷ್ಟು ನಾವು ಗಂಧದ ಬೊಟ್ಟುಗಳನ್ನು ಹಚ್ಚಬಾರ್ದು. ಎಷ್ಟು ಬೊಟ್ಟುಗಳನ್ನು ಹಚ್ಚಬೇಕು? ಕೇವಲ 6 ಬೊಟ್ಟುಗಳನ್ನು ಮಾತ್ರ ನಾವು ರಾಯರಿಗೆ ಹಚ್ಚಬೇಕು. ಮೊದಲು ಹಣೆ ಮೇಲೆ, ಕಣ್ಣುಗಳ ಅಕ್ಕಪಕ್ಕ, ರಾಯರ ಎದೆಯ ಮಧ್ಯಭಾಗ, ರಾಯರ 2 ಕೈಗಳ ತೋಳು, ರಾಯರ ಪಾದಕ್ಕೆ ಗಂಧವನ್ನು ಸಮರ್ಪಣೆ ಮಾಡಬಾರ್ದು. ಜೊತೆಯಲ್ಲಿ ರಾಯರಿಗೆ ವಿಭೂತಿಯನ್ನು ಹಚ್ಚುವಂತಹದ್ದು, ಕುಂಕುಮವನ್ನು ಹಚ್ಚುವಂತಹದ್ದನ್ನು ಮಾಡಬೇಡಿ. ರಾಯರ ಫೋಟೋನಲ್ಲಿ, ಈಗ ರಾಯರ ಫೋಟೋ ಅಂತ ಹೇಳಿ ನಾವು ತಗೊಂಡ್ರೂ ಕೆಲವೊಂದು ಸಾರ್ತಿ ಅದರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀಕೃಷ್ಣ ಸಣ್ಣದಾಗಿ ಇರುತ್ತೆ ರಾಯರ ಫೋಟೋನಲ್ಲಿ. ಕೆಲವ್ರು ಏನು ಮಾಡ್ತೀರಾ, ಅದಕ್ಕೆ ನೀವು ಕುಂಕುಮ ಹಚ್ತೀರಾ. ಅಂದರೆ ಕೃಷ್ಣನಿಗೋ ಅಥವಾ ನರಸಿಂಹಸ್ವಾಮಿಯ ಮೂರ್ತಿಗೋ. ರಾಯರ ಫೋಟೋ ಅಂತ ಹೇಳಿ ಬಂದಾಗ ರಾಯರ ಫೋಟೋನಲ್ಲಿರೋ ಬೇರೆ ದೇವರುಗಳ ಚಿತ್ರಕ್ಕೂ ಸಹ ನಾವು ಒಂದೇ ಫೋಟೋನಲ್ಲಿ, ಅಂದರೆ ರಾಯರ ಫೋಟೋನಲ್ಲಿ ನಾನು ಹೇಳ್ತಾ ಇರೋದು, ಕನ್ಫ್ಯೂಷನ್ ಮಾಡ್ಕೋಬೇಡಿ. ರಾಯರ ಫೋಟೋದಲ್ಲೇ ಸಣ್ಣದಾಗಿರುತ್ತೆ. ಆ ಮೂರ್ತಿಗಳಿಗೂ ಸಹ ನೀವು ಕುಂಕುಮವನ್ನು ರಾಯರ ಫೋಟೋದಲ್ಲಿ ತಾಗಿಸ್ಲಿಕ್ಕೆ ಹೋಗಬೇಡಿ. ಕೇವಲ ಗಂಧವನ್ನು ಬಿಟ್ಟರೆ ಸಾಕಾಗತ್ತೆ. ಇನ್ನು ರಾಯರಿಗೆ ನೈವೇದ್ಯವನ್ನು ನೀವು ಏನು ಇಡ್ತೀರಾ, ಈಗ ಗುರುವಾರ ರಾಯರ ಪೂಜೆ ಆಗುತ್ತೆ, ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಆದ ತಕ್ಷಣ ನಾವು ಏನೇ ನೈವೇದ್ಯವನ್ನು ರಾಯರಿಗೆ ಸಮರ್ಪಣೆ ಮಾಡಿದ್ರು, ಅಂದರೆ ಈಗೇನೋ ಪಾಯಸ ಇಡ್ತಿರೋ, ಸಜ್ಜಿಗೆ ಇಡ್ತಿರೋ, ಅಥವಾ ಏನೋ ಹೆಸರು ಬೇಳೆ ಇಟ್ಟಿರ್ತಿರೋ, ಅಥವಾ 1 ಲೋಟ ಹಾಲೇ ಇಟ್ಟಿರ್ತಿರೋ, ಒಂದು 5 ರಿಂದ 7 ನಿಮಿಷಗಳ ಕಾಲ ಮಹಾಮಂಗಳಾರತಿ ಆದಮೇಲೆ ಬಿಟ್ಟು ನೀವು ಅದನ್ನು ಎತ್ಕೋಬೇಕು. ಪ್ರಸಾದವನ್ನು ಎತ್ಕೊಂಡು ಮನೆ ಮಂದಿಯೆಲ್ಲ ಸ್ನಾನ ಮಾಡ್ಕೊಂಡಾಗಿದ್ದರೆ ಎಲ್ರಿಗೂ ಕೂಡ ಸ್ವಲ್ಪ ಕೊಡಿ. ಮೊದಲು ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಆ ಸಣ್ಣ ಮಕ್ಕಳಿಗೆ ಪ್ರಸಾದವನ್ನು ಕೊಟ್ಬಿಟ್ಟು ನೀವು ಕೂಡ ಸ್ವೀಕಾರ ಮಾಡಿ. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾನಲ್ಲಿ ಯಾವ್ಯಾವ ರೀತಿ ರಾಯರನ್ನ ಬಳಸ್ಕೊಂಡು ಅವರ ವ್ಯೂವರ್ಸ್ಗಳನ್ನೆಲ್ಲ ಹೆಚ್ಚಿಸ್ಕೊಳ್ಳಿಕ್ಕೆ ನೋಡ್ತಾರೆ ಅಂತಂದರೆ, ರಾಯರ ಮುಂದೆ ಇಟ್ಟಂತಹ ಹಾಲು ನಮ್ಮ ಮನೆಯಲ್ಲಿ ಮೊಸರಾಗಿದೆ, ಪವಾಡ ಆಗಿದೆ ಅಂತಂದು ರಾಯರು ಬಹಳಷ್ಟು ಪವಾಡಗಳನ್ನು ಕಲಿಯುಗದ ಕಾಮಧೇನುವರು ಅವತ್ತು ಕೂಡ ಮಾಡಿದ್ದಾರೆ. ಇವತ್ತಿಗೂ ಕೂಡ ಎಷ್ಟೋ ಜನರ ಬದುಕಿನಲ್ಲಿ ರಾಯರಿಂದ ಅವರ ಎಣಿಸದೇ ಇರುವಂತಹ ಎಷ್ಟೋ ಪವಾಡಗಳು ನಡೀತಾ ಇದೆ.
ಹಾಲು ಮೊಸರಾಗುವಂತಹದ್ದು ಅಥವಾ ಈ ಬೇಸಿಗೆನಲ್ಲಿ ನಾವು ಹೊರಗಡೆ ಹಾಲನ್ನು ತೆಗೆದಿಟ್ರೆ 1-2 ಗಂಟೆಗಳ ಕಾಲ ನೀವು ರಾಯರ ಮುಂದೆ ಇಟ್ಟರೂ ಅಷ್ಟೇ, ಬೇರೆ ಕಡೆ ಇಟ್ಟರೂ ಅಷ್ಟೇ, ಅದೇನಾಗುತ್ತೆ ಒಡೆದಾಗುತ್ತೆ, ಮೊಸರಿನ ರೀತಿ ಆಗೋಗುತ್ತೆ. ಅದನ್ನು ನೀವು ರಾಯರಿಂದ ನಮ್ಮ ಮನೆಯಲ್ಲಿ ಪವಾಡ ಆಯಿತು ಅಂತಂದು ರಾಯರ ಹೆಸರನ್ನು ಬಳಸ್ಕೋತೀರ, ರಾಯರ ಹೆಸರನ್ನು ಬಳಸ್ಕೊಂಡು ಪವಾಡ ಆಯಿತು ಅಂತಂದರೆ ನಿಜಕ್ಕೂ ಇವೆಲ್ಲವೂ ಕೂಡ ಕರ್ಮ ನಿಮಗೆ ಅಷ್ಟೇ. ಇದು ಒಂದು ನಿಸರ್ಗದತ್ತವಾಗಿ ನಡೆಯುವಂತಹದ್ದು. ಇಲ್ಲಿ ಯಾವ ಪವಾಡನೂ ಕೂಡ ಇಲ್ಲ. ದಯಮಾಡಿ ಈ ರೀತಿ ಎಲ್ಲ ರಾಯರ ಮುಂದೆ ಇಟ್ಟಂತಹ ಪ್ರಸಾದವನ್ನು ವ್ಯರ್ಥ ಮಾಡಬೇಡಿ. ಏನೇ ಪ್ರಸಾದವಿಟ್ಟರೂ ಕೂಡ ರಾಯರಿಗೆ ದಯಮಾಡಿ ಒಂದು 10 ನಿಮಿಷ ಬಿಟ್ಟು ನಂತರ ತೆಗೆದುಕೊಂಡು ನೀವೇನು ಮಾಡಬೇಕು, ಮನೆಯವರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ರಾಯರ ವಿಚಾರದಲ್ಲಿ ಏನೇ ಮಾತಾಡಬೇಕಾದ್ರೂ ಕೂಡ ಬಹಳ ಜಾಗ್ರತೆಯಿಂದ ಇರಿ. ಸೀರೆ ಮಾರೋರಿಂದ ಹಿಡಿದು ಹೊಸದಾಗಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡೋರಿಂದ ಹಿಡಿದು ಇನ್ಸ್ಟಾಗ್ರಾಮಲ್ಲೇ ಇರಬಹುದು, ಫೇಸ್ಬುಕ್ಕಲ್ಲೇ ಇರಬಹುದು, ಅವರ ವ್ಯೂವರ್ಸ್ಗಳನ್ನು ಹೆಚ್ಚಿಸ್ಕೋಬೇಕು ಅನ್ನೋಂಥವ್ರೆಲ್ಲರೂ ಕೂಡ ಇವತ್ತು ರಾಯರನ್ನ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಹುಷಾರಾಗಿರಿ ರಾಯರ ವಿಚಾರದಲ್ಲಿ, ಇದೆಲ್ಲವೂ ಕೂಡ ಬೇಡ. ಈ ಗುರುವಾರ ಸರಳವಾಗಿ ಏನಾದರೂ ಸ್ವಲ್ಪ ಹಾಲು ಬೆಲ್ಲ ರಾಯರಿಗೆ ಸಮರ್ಪಣೆ ಮಾಡಿ, ಇಲ್ವ ಏನಾದರೂ ಹಣ್ಣುಗಳನ್ನು ಇಟ್ಟರೂ ಕೂಡ ನಡೆಯುತ್ತೆ. ವಿಶೇಷವಾಗಿ ಸಿಹಿ ಪದಾರ್ಥ ಎಲ್ಲ ಮಾಡಿ ನೈವೇದ್ಯಕ್ಕೆ ಇಡ್ಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ರೀತಿ ಸರಳವಾಗಿ ಗುರುವಾರಗಳು ಬಂದಾಗ, ಅಂದರೆ ಏನೂ ವಿಶೇಷತೆ ಇಲ್ಲ, ಸಾಧಾರಣವಾಗಿದೆ ಅಂತಂದಾಗ ಸರಳವಾಗಿ ಪೂಜೆ ಮುಗಿಸ್ಕೊಂಡ್ರೆ ಸಾಕು. ವಿಶೇಷವಾಗಿ ಬಂದಾಗ ನಾವು ವಿಶೇಷವಾದಂತಹ ಆ ನೈವೇದ್ಯಗಳನ್ನು ತಯಾರಿ ಮಾಡಿಡುವಂತಹದ್ದು, ಆ ರೀತಿ ಮಾಡಿದಾಗ ಹೆಚ್ಚಿನ ಫಲಗಳಿರುತ್ತೆ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.